ಗೆಸ್ ಮಾಡಿ ಫ್ರೆಂಡ್ಸ್, ಈ ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದ್ರೆ ನಾವು ಫೈನಲ್ ಮ್ಯಾರಥಾನ್ ರಿವಿಷನ್ ಮಾಡೋಣ. ಇನ್ನೊಂದ್ 2-3 ದಿನದಲ್ಲಿ ಎಲ್ಲಾನು ಕ್ವಿಕ್ ಆಗಿ ರಿವಿಷನ್ ಮಾಡಿ ಮುಗಿಸೋಣ. ಹೆಂಗಂತಂದ್ರೆ ಚಾಪ್ಟರ್ ವೈಸ್ ಮಾಡೋಣ. ಫೈನಲ್ ಎಕ್ಸಾಮ್ ದಲ್ಲಿ ಏನ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರೆ ಅದೇ ಲೆಸನ್ ಎಲ್ಲಾ ಕ್ವಶನ್ಸ್ ಅನ್ನ ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಫಸ್ಟ್ ನಾನು ತಗೊಳ್ತಾ ಇದ್ದೀನಿ ಹೀರೋ ಲೆಸನ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರು. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಅದಕ್ಕಾಗಿ ಟಾಪ್ 20 ಕ್ವಶನ್ಸ್ ನಾನು ತಗೊಳ್ತಾ ಇದ್ದೀನಿ. ಆಮೇಲೆ ಇದು 26ನೇ ವಿಡಿಯೋ. ಎಲ್ಲ ವಿಡಿಯೋ ಲಿಂಕ್ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅಥವಾ ಐ ಬಟನ್ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ಓಕೆ, ಎಸ್. ನೋಡ್ರಿ, ಆನ್ಸರ್ 2-3 ಸೆಂಟೆನ್ಸ್ ಕ್ವಶನ್ಸ್ ದಲ್ಲಿ ಕೇಳುವಂತ ಪ್ರಶ್ನೆ ಹೀರೋ ಮೇಲೆ 2 ಮಾರ್ಕ್ಸ್. ನಾನೇನಂತ ಮಾಡ್ತಿದ್ದೀವಿ, ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್, ವಾಟ್ ಮೇಡ್ ಸ್ವಾಮೀಸ್ ಫಾದರ್ ಸೇ ಸೊ. ಯಾವ ಕಾರಣಕ್ಕಾಗಿ ಈ ರೀತಿ ಸ್ವಾಮೀಸ್ ಫಾದರ್ ಹೇಳ್ತಾರೆ, ನೀನು ನ್ಯೂಸ್ ಪೇಪರ್ ಅಂತಲೂ ಬುದ್ಧಿವಂತ ಅಂತ ಹೇಳಿ ಹಂಗ ವಿಚಾರ ಮಾಡ್ತೇನೆ. ಸ್ವಾಮಿ ಅರ್ಗ್ಯೂಡ್ ವಿತ್ ಹಿಸ್ ಫಾದರ್ ಅಬೌಟ್ ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಟೈಗರ್ ರೀತಿ ವಾದ ಮಾಡ್ತಾರೆ. ಹಿ ಟೋಲ್ಡ್ ಹಿಮ್ ದಟ್ ದ ಪರ್ಸನ್ ಹೂ ಫಾಟ್ ವಿತ್ ದ ಟೈಗರ್ ಮಸ್ಟ್ ಬಿ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್ ಅಂತ ಅನ್ಕೊಂಡಿರ್ತಾರೆ. ಅದಕ್ಕಾಗಿ ಸ್ವಾಮೀಸ್ ಫಾದರ್ ರೀತಿ ಹೇಳ್ತಾರೆ. ಓಕೆ, ಸ್ವಾಮೀಸ್ ಫಾದರ್ ಸೈಡ್ ಲೈಕ್ ದಿಸ್. ಸೆಕೆಂಡ್ ಕ್ವಶನ್, ವಾಟ್ ವಾಸ್ ಸ್ವಾಮೀಸ್ ಪ್ಲಾನ್ ಟು ಚೇಂಜ್ ದ ಸಬ್ಜೆಕ್ಟ್. ಯಾವತ್ತಿ ತನ್ನ ಸಬ್ಜೆಕ್ಟ್ ಅನ್ನು ಚೇಂಜ್ ಮಾಡಕ್ಕೆ ಪ್ಲಾನ್ ಹಾಕಿದ್ರು. ವಾಟ್ ವಾಸ್ ದ ರಿಸಲ್ಟ್, ಮತ್ತು ರಿಸಲ್ಟ್ ಏನಾಯ್ತು. Swami told his father Lodi with a great deal of enthusiasm that they were going to admit even others in their hate club thereafter. ಆಮೇಲೆ they were buying branded new bats and balls ಅಂತ ಹೇಳ್ತಾರೆ. Their captain had asked him to tell his father ಅಂತ ಹೇಳ್ತಿದ್ದಾರೆ. ಈ ರೀತಿ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸ್ವಾಮಿ. ಬಟ್ his father ಏನ್ ಮಾಡ್ತಾರೆ, compelled him to sleep in the house room. Why did Swami think his father's proposition was unpleasant or frightful ಅಂತ ಯಾಕೆ ಅನ್ಸುತ್ತೆ ಸ್ವಾಮಿಗೆ ತಂದೆಯ ಒಂದು ಪ್ರಪೋಸಿಷನ್ ಅಂತ ಕೇಳ್ತಾ ಇದ್ದಾರೆ. ಸ್ವಾಮಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್, ಸೊ ಹಿ ಯೂಸ್ ಟು ಸ್ಲೀಪ್ ಬಿಸೈಡ್ ಹಿಸ್ ಡ್ಯಾಡಿ. ಓಕೆ, ಅದನ್ನ ಹೆದರಿಕೆ ಇರ್ತದೆ, ಅಜ್ಜಿ ಪಕ್ಕದಲ್ಲಿ ಮಲ್ಕೊತಿರ್ತಾನೆ. ಮತ್ತು ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಇದರಲ್ಲಿ ಏನೋ ಅರೇಂಜ್ಮೆಂಟ್ ಚೇಂಜ್ ಆದ್ರೆ ಕೆಪ್ಟ್ ಹಿಮ್ ಟ್ರಂಬ್ಲಿಂಗ್ ಅಂಡ್ ಅವೇಕ್ ಆಲ್ ನೈಟ್. ಇಡೀ ರಾತ್ರಿ ಆತನಿಗೆ ನಿದ್ರೆನೇ ಬರ್ತಾ ಇರ್ಲಿಲ್ಲ. So his father asked him to sleep alone in his office room. So it was frightful proposition for some. ಇದು ಅವನಿಗೆ frightful proposition ಆಗಿತ್ತು. Do you think Swami was really a hero? Give reasons for your answer. Or though Swami was not a courageous, he became a hero. Or not? How beautiful question. What ಸಲ question ಮಾಡಿದ್ದಾರೆ. No, Swami was not a real hero as per his father's order. He had to sleep alone in his ಆಫೀಸ್ ರೂಮ್. ಆತನೇನು ಹೀರೋ ಅಲ್ಲ, ಆಕ್ಚುಲಿ ಆತನ ತಂದೆಯ ಆರ್ಡರ್ ಪಾಲಿಸ್ಲಿಕ್ಕಾಗಿ, ಒಬೆ ಮಾಡ್ಲಿಕ್ಕಾಗಿ ಅಲೋನ್ ಆಗಿ ಆಫೀಸ್ ರೂಮ್ ದಲ್ಲಿ ಮಲಗಿರ್ತಾನೆ. There he noticed that something was moving towards him. ಅಲ್ಲಿ ನೋಟಿಸ್ ಮಾಡ್ತಾನೆ, ಯಾವುದೋ ಒಂದು ಬರ್ತಾ ಇರುತ್ತೆ ಈತನ ಕಡೆ. He thought it might be a devil ಅಂತ ಅನ್ಕೋತಾನೆ, and he bit that to save himself. ಆತನ ಕಚ್ತಾನೆ ಅದಕ್ಕೆ, ತನ್ನನ್ನು ಸೇವ್ ಮಾಡ್ಕೋಗೋಸ್ಕರ. ಸಮಥಿಂಗ್ ವಾಸ್ ಅಪ್ ಬರ್ಗ್ಲರ್. ಆತ ಏನಿರ್ತಾನೆ, ಬರ್ಗ್ಲರ್ ಆಗಿರ್ತಾನೆ. unknowingly ಈ ರೀತಿ ಆತ ತಿಳಿಯದೆ ಸ್ವಾಮಿ ಹೆಲ್ಪ್ ಮಾಡುತ್ತ ಪೊಲೀಸ್ ಟು ಕ್ಯಾಚ್. ಸ್ವಾಮಿ ಹೆಲ್ಪ್ ಮಾಡ್ತಾನೆ ಹಿಡಿಲಿಕ್ಕಾಗಿ ಪೊಲೀಸರಿಗೆ ಯಾರನ್ನ, ಬಗ್ಲರ್ ಅನ್ನ. ಲೈಕ್ ದಿಸ್ ಈ ಬಿಕಮ್ ಬ್ಯೂಟಿಫುಲ್ ಆನ್ಸರ್. ಈ ರೀತಿ ಆನ್ಸರ್ ಬರೀಬೇಕಾಗುತ್ತೆ ನೀವು. ನೆಕ್ಸ್ಟ್, ವಾಟ್ ಕಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್? How did his view differ from that his father? Textbook question. Swami felt that it was not possible for a boy to fight the tiger ಅಂತ ಅನ್ಕೊಂಡಿರ್ತಾನೆ, and he must have been a stronger and grown up person, strong and grown up person ಅಂತ who had done this ಅಂತ ಆತನ ವಿಚಾರ ಆಗಿರುತ್ತೆ. His father disagreed, saying that strength and age are not important ಅನ್ನೋದು ತಂದೆಯ ಒಪಿನಿಯನ್ ಆಗಿರ್ತದೆ. What was really needed was courage. ಬೇಕಾಗಿದ್ದು courage ಅಂತ ತಂದೆ ಹೇಳ್ತಾರೆ. And next, how did Swami's father react when Swami did not agree that courage was more important than the strength and age? Swami's father react ಮಾಡ್ತಾರೆ ಸ್ವಾಮಿಗೆ. What challenge did Swami's father put to him ಅಂತಂದ್ರು ಸೇಮ್. Father was not ready to accept his son's view on strength and courage. ಒಪ್ಪೋದಿಲ್ಲ ತಂದೆಯಾದವರು. To prove his point, he put challenge to Swami. ಚಾಲೆಂಜ್ ಮಾಡ್ತಾರೆ ಸ್ವಾಮಿಗೆ ಪ್ರೂವ್ ಮಾಡೋಕ್ಕೋಸ್ಕರ. He asked him to sleep alone in his office room at that time. ಇದು ಗೊತ್ತಿದೆ. This would show whether he had courage or not ಅನ್ನಲಿಕ್ಕಾಗಿ ಆತ ಒಬ್ಬನೇ ಮಲಗಲಿ ಅಂತ ಹೇಳ್ತಾರೆ. Why do you think Swami looked at his granny and his mother when his father wanted him to sleep in the
ಆಫೀಸ್ ರೂಮ್. ಆಫೀಸ್ ರೂಮಿಗೆ ಹೋಗ್ಬೇಕಾದ್ರೆ ಸ್ವಾಮಿ ತಾಯಿಗೆ ಮತ್ತು ಅಜ್ಜಿಗೆ ನೋಡ್ತಾನೆ ಏಕೆ. Swami's grand and his mother were protective towards him, ಅದನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. So he looked at them in the hope that they would come forward and help him to escape from his father's orders ಅಂತ ಅದಕ್ಕಾಗಿ ನೋಡ್ತಾನೆ. ಸೊ ಫಾಸ್ಟ್ ಆಗಿ ರಿವಿಷನ್ ಮಾಡ್ತಿದ್ದೇನೆ, ಆಲ್ರೆಡಿ ಓದಿರ್ತೀರಿ, ಸ್ವಲ್ಪ ರಿಪೀಟ್ ಆದಂಗ ಓಕೆ. And what condition did Swami's father allow his son to leave the door open? What would he do if he violated it ಅಂತ ಕೇಳ್ತಾರೆ. ಸೊ ಯಾವ ಕಾರಣಕ್ಕಾಗಿ ಡೋರ್ನ ಓಪನ್ ಇರ್ಲಿ ಅಂತ ಒಪ್ಪಿಗೆ ಕೊಟ್ಟಿದ್ರು, ಯಾವ ಕಂಡೀಷನ್ ಮೇಲೆ, ಮತ್ತು ಬೈ ಚಾನ್ಸ್ ಅದನ್ನ ಕಂಡೀಷನ್ ವೈಲೇಟ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ತಂದೆ ಹೇಳ್ತಾರೆ. Swami's father asked his son to promise that he would not roll up his bed and go to his granny's side at night. ಸೊ ಪ್ರಾಮಿಸ್ ನೋಡ್ಕೋತಾರೆ, ನೀನು ಬೆಡ್ ನ ರೋಲ್ ಮಾಡ್ಕೊಂಡು ರಾತ್ರಿ ಎದ್ದು ಹೋಗುವಂತಿಲ್ಲ ಅಜ್ಜಿ ಪಕ್ಕದಲ್ಲಿ. ಇಫ್ he did so, ಆತ ಏನಾದ್ರು ಮಾಡಿದ್ದಾರಲ್ಲಿ, he would make him the laughing stock of his ಸ್ಕೂಲ್ದಲ್ಲಿ ಹೇಳಿ ಹಸೆ ಮಾಡ್ತಾರೆ ಅಂತ ಅಂದಿರ್ತಾರೆ. And why did Swami's father call his son clever boy ಅಂತ ಏಕೆ ಹೇಳ್ತಾರೆ? ಈ ರೀತಿ ರೇರ್ ಕ್ವಶನ್, ಬಟ್ Swami knew that his father would ask him to sleep again in the office room ಅನ್ನೋದು ಗೊತ್ತಿರ್ತೈತಿ. ಅದಕ್ಕಾಗಿ ಏನ್ ಮಾಡಿರ್ತಾನೆ, ಸೊ ಬಿಫೋರ್ his father came home, ತಂದೆ ಬರೋಕ್ಕಿಂತ ಮುಂಚೆ ಸ್ವಾಮಿ went to bed at 7:30 ಗೆ ಮಲಗಿಬಿಟ್ಟಿರ್ತಾನೆ. Swami's mother told her husband that Swami had not slept the whole of the previous night and therefore he slept very early ಅಂತಾರೆ. ತಾಯಿ ಹೇಳ್ತಾಳಲ್ಲ, ಲಾಸ್ಟ್ ನೈಟ್ ಆತ ನಿದ್ರೆನೇ ಮಾಡಿಲ್ಲ, ಅದಕ್ಕಾಗಿ ಬೇಗ ಮಲಗಿದ್ದಾನೆ ಅಂತ ಹೇಳ್ತಾರೆ. ಆಕ್ಚುಲಿ ಆತನಿಗೆ ಗೊತ್ತಿರ್ತೈತಿ, ಆ ತಂದೆ ಮತ್ತೆ ಮಲಗಲಿಕ್ಕೆ ಹೇಳ್ತಾರೆ, ಫೋರ್ಸ್ ಮಾಡ್ತಾರೆ ಅಂತ ಬೇಗನೆ ಮಲಗಿರ್ತಾರೆ. ದಟ್ ಸ್ವಾಮಿ ಫಾದರ್ ಸೈಡ್ ಕ್ಲೇವರ್ ಬಾಯ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್, ವಾಟ್ ಡಿಡ್ ಹಿ ವಾಂಟ್ ಸ್ವಾಮಿ ಟು ಲರ್ನ್? ಇದು ವಾಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಯಾವುದು ಡಿಸ್ಗ್ರೇಸ್ಫುಲ್ ಇತ್ತು ಸ್ವಾಮಿಸ್ ಫಾದರ್ ಪ್ರಕಾರ, ಮತ್ತು ಏನನ್ನು ಕಲಿಸ್ಬೇಕಂತಿರ್ತಾನೆ ಸ್ವಾಮಿಗೆ ತಂದೆ ಆದವರು ಅಂತಂದ್ರೆ, ಸ್ವಾಮಿಸ್ ಫಾದರ್ ಫೆಲ್ಟ್ ದಟ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್ that Swami was sleeping beside his granny as he was a baby. He wanted Swami to learn to not to afraid of darkness. It was very important. Next, give one instance to show that the granny had great love for Swami. ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ರಿ, ಇನ್ಸ್ಟನ್ಸ್ ಕೊಡ್ರಿ. When Swami's father asked to sleep in the office room alone, Swami's grandmother asked him why he was disturbing him when he was sleeping. ಹೌದು, ಮಲಗಿರ್ತಾರ, ತಂದೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಎದಕ್ಕೆ ಆತನಿಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಹೇಳಿ ತಂದಿದ್ದಾರೆ. ಸೊ ಅದರಿಂದ ಗೊತ್ತಾಗುತ್ತೆ ಅಜ್ಜಿ ಮೊಮ್ಮಗನ ಕಂಡ್ರೆ ಅಷ್ಟು ಇಷ್ಟ ಅಂತ ಹೇಳಿ. Swami's father said ಮೌಲಿ ಕೊಡಲ್ಲ ಅಂತ ಹೇಳ್ತಾರೆ ಏಕೆ? Swami's granny and mother were more protective towards him. ಅದಕ್ಕಾಗಿ they pampered him. ಆತನ ರಕ್ಷಣೆ ಮಾಡ್ಬೇಕಂತಾರ. So even he was in the second form ಆಗಿದ್ರು ಕೂಡ he was afraid to sleep alone. ಒಬ್ಬನೇ ಮಲಗಲಿಕ್ಕೆ ಹೆದರ್ಕೊತಿರ್ತಾನೆ. ಅದಕ್ಕಾಗಿ after burglars instead Swami slept beside his granny again. ಮತ್ತೆ ಆದ್ರೂ ಕೂಡ ಆತ burglar ಇನ್ಸಿಡೆಂಟ್ ಆದ್ರೂ ಕೂಡ ಮತ್ತೆ ಅಜ್ಜಿ ಪಕ್ಕದಲ್ಲೇ ಮಲ್ಕೋತಾನ. Before his father returned and his mother defended him. ಅಜ್ಜಿ ಮತ್ತು ತಾಯಿ ಅದನ್ನ ಡಿಫೆಂಡ್ ಮಾಡ್ಕೋತಾರೆ. Then he said both granny and mother were spoiling him and he was ಕೊಡಲ್ಲ ಅಂತ ತಂದೆ ಹೇಳ್ತಾರೆ. Why did Swami tiptoe to his bed? ಅದಕ್ಕಾಗಿ ಕಾಲಿನ ಬಳಿ ಮೇಲೆ ನೋಡ್ಕೋತ ಹೋಗ್ತಾನೆ ಅಂತ ಕೇಳ್ತಾ ಇದ್ದಾರೆ. As his father told him to sleep alone in the office room, that night Swami was afraid to sleep alone. ಒಬ್ಬನೇ ಮಲ್ಕೊಳ್ಳಲಿಕ್ಕೆ ಹೆದರ್ತಿರ್ತೈತೆ ಆತನಿಗೆ. ಅದಕ್ಕಾಗಿ when his father sat gloomily looking at the newspaper ನೋಡ್ತಾ ಇರ್ಬೇಕಾದ್ರೆ, he tiptoed to his bed in order to protect himself from sleeping alone. ಸೊ ಇನ್ನ ನನ್ನ ತಂದೆ ಫೋರ್ಸ್ ಮಾಡ್ತಾರೆ ಅಂತ ಹೋಗಿ ಮಲಗಲಿಕ್ಕೆ ಹೋಗ್ಬಿಡ್ತಾರೆ. What made Swami's father cook and servant rush up to the office room? 25ನೇದಲ್ಲಿ ಕೇಳಿದಂತ ಕ್ವಶನ್ ಇದು. ಯಾಕಂದ್ರೆ ಎಲ್ಲರೂ ಓಡಿ ಬರ್ತಾರೆ, ಸ್ವಾಮಿ ತಂದೆ ಇರ್ಬೋದು, ಕುಕ್ ಇರ್ಬೋದು, ಮತ್ತು ಸರ್ವೆಂಟ್ ಆಗಿರ್ಬೋದು. Swami bit the burglar thinking something was a devil ಅಂತ ಅನ್ಕೊಳ್ತಾನೆ. The burglar cried out in pain. ಅದನ್ನ ಕಚ್ಚಿರ್ತಾನೆ, ಆತ ಜೋರಾಗಿ ಚೀರ್ತಾನೆ. However, when Swami's father heard a thundering cry ಕೇಳಿಸುತ್ತೆ, his cook and servant ಎಲ್ಲರೂ rushed into the office room ಬರ್ತಾರೆ to know what had happened. ಏನಾಯ್ತು ಅಂತ ನೋಡ್ಲಿಕ್ಕೆ ಅಲ್ಲಿಗೆ ಬರ್ತಾರೆ. Why did Swami feel relieved at the end? ಇದು ಕೊನೆಗೆ ರಿಲೀವ್ ಅನಿಸುತ್ತೆ ಏಕೆ ಅಂದರೆ, the next day Swami went to bed inside his granny before his father returned home. ಬರೋಕ್ಕಿಂತ ಮುಂಚೆ ಅವರು ನಿದ್ದೆಗೆ ಹೋಗಿರ್ತಾರೆ. And his father commented on his Swami's mother defended
her son saying that there was no need to risk his life again ಅಂತ ತಾಯಿ ವಾದ ಮಾಡ್ತಾಳೆ. ಸೊ ಅದು ಎಲ್ಲ ಕಲಿಸುತ್ತಿರ್ತಾನೆ ಅದಕ್ಕಾಗಿ ಆತನಿಗೆ father did not protect too much. Swami was listening to the conversation ಕೇಳಿಸ್ಕೊಂಡು was relieved to hear that. ಇರ್ಲಿ ಬಿಡು ಅಂತ ಅಂತಾರಲ್ಲ ಅದಕ್ಕೆ ಸೋನಾತನಿಗೆ ಅನ್ಸುತ್ತೆ ರಿಲೀವ್ ಅನ್ಸುತ್ತೆ. Swami experienced a frightful dream when he was sleeping in the office room. What was it ಅಂತ ಕೇಳ್ತಿದ್ದಾರೆ. ಸೊ ಒಂದು ಕನಸು ಕಾಣ್ತಾರಲ್ಲ ಅದು ಯಾವುದು? Swami dreamt that a tiger was chasing him. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. He desperately tried to escape, but his feet did not move. The tiger was at his back ಇರುತ್ತೆ. He could hear claws scratching with the time to continue forever. Okay. And what did Swami feel when he saw something moving in the darkness? What did he do? ಕತ್ತಲು ಏನೋ ಬರ್ಬೇಕಾದ್ರೆ ಅದನ್ನ ನೋಡಿ ಏನೋ ಅನ್ಕೋತಾರೆ ಮತ್ತು ಅದಕ್ಕೆ ಏನ್ ಮಾಡ್ತಾರೆ. So when Swami saw something moving in the room, he was filled with a horror ಅನ್ಸುತ್ತೆ. He imagined that it was the devil ಅನ್ಕೊಂಡು who would pull him out and tear him to pieces. ನನ್ನನ್ನು ಕತ್ತರಿಸ್ಕೊಂಡು ತಿಂದು ಬಿಡ್ತೈತೆ ಅಂತ ವಿಚಾರ ಮಾಡ್ತಾನೆ. He decided to save himself and as the figure came near, ಅದು ಆಕೃತಿ ಬಂದ ತಕ್ಷಣ ಏನ್ ಮಾಡ್ತಾನೆ, he crawled out of the ಬೆಂಚಿನಿಂದ ಹೊರಗಡೆ ಬಂದು caught hold of it ಅದನ್ನ ಹಿಡ್ಕೊಂಡು and dug his teeth into it. ಅದನ್ನ ಕಚ್ಚಿ ಜೋರಾಗಿ ಕಚ್ಚಿ ಬರ್ತಾನೆ. So why were congratulations showered on Swami? How ಅನ್ನೋದು most important question. Unknowingly, Swami helped the police to catch the most notorious housebreaker of the district. Okay. ಅದಕ್ಕಾಗಿ so the congratulations was showered on Swami. Beautiful answer, sir. But how ಅಂದಿದ್ದಾರೆ his classmates looked at him with the respect. His teacher patted his back ಮಾಡ್ತಾರೆ and the headmaster said that he was true score. Why did father want Swami to sleep in the office room? ಎತ್ತಕ್ಕಾಗಿ ಒಬ್ಬನೇ ಮಲಗಲಿಕ್ಕೆ ಫೋರ್ಸ್ ಮಾಡ್ತಿರ್ತಾರೆ ತಂದೆ ಅಂತಾರೆ. Swami was in the second form ಇರ್ತಾರೆ. He was afraid of sleeping alone. ಅದಕ್ಕಾಗಿ so he used to sleep beside his granny. So father thought it was disgraceful ಅನಿಸುತ್ತೆ ತಂದೆಗೆ. ಅದಕ್ಕಾಗಿ he felt that Swami should learn to sleep alone without any fear ಅಂತ ಒಬ್ಬನೇ ಮಲಗಲಿ ಅಂತ ಹೇಳ್ತಿರ್ತಾರೆ ತಂದೆ. Okay. So last question, why did Swami wish that the tiger had not spared the boy? ಯಾತಕ್ಕೆ ಆ ರೀತಿ ವಿಚಾರ ಮಾಡ್ತಾನೆ ಸ್ವಾಮಿ ಅಂತಂದ್ರೆ ಹುಡುಗನ ಉಳಿಸ್ಬಾರ್ದಂತೆ. Swami had to sleep alone in the office room. It was frightful ಆಗಿರ್ತದೆ. This is because the newspaper report and the war. Sleeping alone in the office room pained Swami and made him angry. ಸ್ವಾಮಿ ಒಬ್ಳೆ ಮಲಗಲಿಕ್ಕೆ ಅದೇ ಇನ್ಸಿಡೆಂಟ್ ಇಂದಾಗಿ ಆತನಿಗೆ ಈ ರೀತಿ ಚಾಲನೆ ಬಂದಿರ್ತೈತಿ. ಅದಕ್ಕಾಗಿ ಫಾರ್ ಆಲ್ ಟ್ರಬಲ್ಸ್ he thought the boy was responsible ಅಂತ ಆತನಿಗೆ ಅನ್ಸುತ್ತೆ. ಓಕೆ ಟೋಟಲ್ 20 ಕ್ವಶನ್ಸ್ ಮುಗಿಸಿದ್ದೇವೆ ಮತ್ತು ಹೀರೋ ಲೆಸನ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡ್ತೇವೆ. ಓಕೆ ನೆಕ್ಸ್ಟ್ ಲೆಸನ್ ನೋಡೋಣ. ಸೊ ಮುಂದಿನ ನೋಡೋದಲ್ಲಿ ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.